ನಮಸ್ಕಾರ. ಈ ನಿಮ್ಮ ಶುಕ್ರದಿಶೆ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನೂತನವಾಗಿ ಬಿಜೆಪಿ ಮಂಡಲ ಅಧ್ಯಕ್ಷರಾಗಿ ಮರುಳಾರಾಧ್ಯ ರವರು ಅಧಿಕಾರ ಸ್ವೀಕಾರ. ಜಗಳೂರು ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ನೂತನವಾಗಿ ಬಿಜೆಪಿ ಮಂಡಲ ಅಧ್ಯಕ್ಷರಾಗಿ ಮರುಳಾರಾಧ್ಯ ಅವರು ಪದಗ್ರಹಣ ಕಾರ್ಯಕ್ರಮದಲ್ಲಿ ಅಧಿಕಾರ ಸ್ವೀಕರಿಸಿದರು. ನಿಕಟಪೂರ್ವ ಮಂಡಲ ಅಧ್ಯಕ್ಷರು ಎಚ್.ಸಿ. ಮಹೇಶ್ ರವರು ಅಧಿಕಾರವನ್ನು ಮರುಳಾರಾಧ್ಯ ಅವರಿಗೆ ನೂತನ ಅಧ್ಯಕ್ಷರಿಗೆ ಅಧಿಕಾರ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಮಾಜಿ ಕೇಂದ್ರ ಸಚಿವ, ಮಾಜಿ ಸಂಸದ ಜಿ.ಎಂ. ಸಿದ್ದೇಶ್ವರ್ ಹಾಗೂ ಮಾಜಿ ಶಾಸಕರಾದ ಎಸ್.ವಿ. ರಾಮಚಂದ್ರಪ್ಪ, ಮಾಜಿ ಶಾಸಕ ಎಚ್.ಪಿ. ರಾಜೇಶ್, ಮಾಜಿ ಸಂಸದರ ಪತ್ನಿ ಗಾಯತ್ರಮ್ಮ, ಮಾಜಿ ಸಂಸದರ ಪುತ್ರ ಅನಿತಣ್ಣ, ನಿಕಟಪೂರ್ವ ಮಂಡಲ ಅಧ್ಯಕ್ಷರು ಎಚ್.ಸಿ. ಮಹೇಶ್ ಸೇರಿದಂತೆ ವಿವಿಧ ಕಾರ್ಯಕರ್ತರು, ಬಿಜೆಪಿ ಮುಖಂಡರು ಹಾಜರಿದ್ದರು. ಭಾರತೀಯ ಜನತಾ ಪಕ್ಷ ಮೋದಿ ಅನ್ನೋ ಘೋಷಣೆ ಮೂಲಕ ಹರಿಯಾಣದ ಕೆಲಸ ಮಾಡಿದರೆ 2025 ಇಸ್ವಿಗೆ ಮತ್ತೆ ಭಾರತೀಯ ಜನತಾ ಪಕ್ಷದ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ. ಇವತ್ತು ಚುನಾವಣೆ ಮುಂದೆ ದೂರ ಇದೆ, ನಿಮ್ಮ ಚುನಾವಣೆ ಬಹಳ ಹತ್ತಿರ ಇದೆ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಇವತ್ತು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಒಳಗೆ ನಾನು ಹೇಳೋದು, ರಾಜೇಶ್ ಆಗಲಿ, ರಾಮಚಂದ್ರ ಆಗಲಿ ಇಬ್ಬರು ಕೂಡ ಕೂತ್ಕೊಂಡು ಇಲ್ಲಿ ಕಾರ್ಯಕರ್ತರನ್ನ ಹೊಂದಿಸಿಕೊಂಡು ಯಾರಿಗೆ ಕೊಟ್ಟರೆ ಗೆಲ್ತಾರೆ, ಯಾರು ಸೂಕ್ತವಾದಂಥ ಅಭ್ಯರ್ಥಿ ಅವರನ್ನು ಚಿಂತನೆ ಮಾಡಿ ನಿಮ್ಮಲ್ಲಿ ಯಾವ ದೂರ ವಿಷ್ಣು ಬರಲಾಗೆ ನೀವೇ ಒಬ್ಬ ಅಭ್ಯರ್ಥಿಯನ್ನು ಕೊಟ್ಟರೆ ನಿಜವಾಗ್ಲೂ ಕೂಡ ಮತ್ತೆ ಜಗಳೂರು ತಾಲೂಕಲ್ಲಿ ಕೂಡ ತಾಲೂಕು ಪಂಚಾಯತಿಯಿಂದ, ಜಿಲ್ಲಾ ಪಂಚಾಯತಿಯಿಂದ ನಮ್ಮನ್ನು ಗೆಲ್ಲಿಸಲಿಕ್ಕೆ ಸಾಧ್ಯ ಆಗಿದೆ, ತಾಲೂಕು ಪಂಚಾಯತಿಯಿಂದ ಅಧಿಕಾರಿಗಳಿಂದ ಇರಲಿಕ್ಕೆ ಸಾಧ್ಯ ಆಗಿದೆ. ಯಾಕೆಂದರೆ ನಾವು ಹೋದಾಗ ಸುರುವಿಲ್ಲ ಶಕ್ತಿ ಏನು ಅಂತಂದ್ರೆ ಬೇರೆ ಪಕ್ಷಗಳು ನಮ್ಮ ಎದೆ ನಾವು ಓಟ್ ಕೇಳ್ತಕ್ಕಂಥ, ನಾವು ಕೆಲಸ ಮಾಡ್ತಕ್ಕಂಥ ಶಕ್ತಿ ನಮ್ಮ ಪಕ್ಷಕ್ಕೆ ಮಾತ್ರ ಇರ್ತಕ್ಕಂಥದ್ದು. ಯಾಕಂದ್ರೆ ಅಂತ ಹಲವಾರು ಕೆಲಸಗಳು ಮಾಜಿ ಶಾಸಕರು ಇಬ್ಬರೂ ಸಹ ಸಾಕಷ್ಟು ಕೆಲಸ ಮಾಡಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಅಡಿಕೆ ಅಂತ ನೋಡ್ತೀವಿ. ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥದ್ದು ನಮ್ಮ ಎಸ್.ವಿ. ರಾಮಚಂದ್ರನವರು ಹಾಗೂ ಎಚ್.ಪಿ. ರಾಜೇಶ್ವರರು ಬಹಳಷ್ಟು ಕೆಲಸ ಮಾಡಿದ್ದಾರೆ. ಈಗ ನಾವು ತಾಲೂಕಲ್ಲಿ ಎಲ್ಲೇ ಹೋದರೂ ನಮಗೆ ಮತ ಕೇಳೋದಕ್ಕೆ, ಕೆಲಸ ಮಾಡೋದಕ್ಕೆ ಸಾಕಷ್ಟು ಕೆಲಸಗಳಿವೆ, ಹೇಳಿಕೆಗಳು, ಕೆಲಸಗಳು ಕಂಡಿದೆ. ನಾನು ಮೊನ್ನೆ ಇತ್ತೀಚೆಗೆ ಅರಸೀಕೆರೆ ಭಾಗಕ್ಕೆ ಒಂದೆರಡು ಪಂಚಾಯತಿಗಳಿವೆ, ಇಲ್ಲಿ ಕೆಲವು ಹೋಗೋಕ್ಕಾಗಿಲ್ಲ. ಇನ್ನು ಮುಂದೆ ಎಲ್ಲ ಭಾಗಗಳಿಗೂ ನಾನು ಪ್ರವಾಸ ಮಾಡ್ತಾ ಪ್ರತಿಯೊಂದು ಆಗುಗಳು ಮತ್ತು ಅವರ ಕಷ್ಟ ಸುಖವನ್ನು ಕೇಳಿಸೋದ್ರ ಮುಖಾಂತರ ಹಳ್ಳಿಗೂ ಹಾಗೂ ಪ್ರತಿ ಬೂತಿಗೂ ಅವರು ಇವತ್ತು ಸಂಚರಿಸಬೇಕು.